ಹಾಯ್ ಹಲೋ ಫ್ರೆಂಡ್ಸ್, ಎಂ ಪಿ ಕುಕಿಂಗ್ ಬ್ಲಾಗ್ಸ್ಗೆ ಸ್ವಾಗತ. ನಾವಿವತ್ತು ಹಾಸನಿಂದ ಮಡಿಕೇರಿ ಹೊರಟಿದ್ದೀವಿ. ನಾವು ಹೊರಟಾಗ ಆಲ್ರೆಡಿ 5:30 ಆಗಿತ್ತು. ನಾಳೆ ಬೆಳಗ್ಗೆ ನಮ್ಮ ಅತ್ತಿಗೆ ಮಗಳದ್ದು ಸೀಮಂತ ಕಾರ್ಯ ಇದೆ. ಅದಕ್ಕೋಸ್ಕರ ನಾವು ಮಡಿಕೇರಿಯಿಂದ ಗೋಣಿಕೊಪ್ಪಗೆ ಹೋಗ್ತಾ ಇದ್ದೀವಿ. ನಾವು ಆಲ್ರೆಡಿ ಹೋದಲ್ಲಿ ಟೈಮ್ ಆಗಿತ್ತು. ಈಗ ಮಾಡ್ತಾರೆ ಅಂತ ಬೆಳಗಿನ ಬ್ಲಾಗ್ಸು. ಹಿಮ ಕೂಡ ಜಾಸ್ತಿ ಬಿದ್ದಿತ್ತು. ಹಿಮ ಎಲ್ಲ ಕಡಿಮೆ ಆದಮೇಲೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಮೇಲ್ಗಡೆಯಿಂದ ಮಡಿಕೇರಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಇಂಥ ಟೈಮಲ್ಲಿ ಕಾಫಿ ಕುಡಿಯೋದ್ರೆ ಎಷ್ಟು ಚೆನ್ನಾಗಿರುತ್ತೆ. ಇದೇ ನಮ್ಮ ಅತ್ತಿಗೆ ಮಗಳ ಮನೆ. ನಾನು ಮೇಲ್ಗಡೆಯಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡೋಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಬೆಳಗಿನ ವೆದರ್ಗೊದಕ್ಕೂ ತುಂಬಾ ಸೂಪರಾಗಿತ್ತು. ನಾವು ಆಲ್ರೆಡಿ ರಾತ್ರಿ ಬಂದಾಗಲೇ ಟೈಮ್ ಆಗಿತ್ತು. ಅದಕ್ಕೋಸ್ಕರ ಬೆಳಗ್ಗೆ ಏನು ತಿಂಡಿ ಮಾಡಬೇಕು ಅಂತ ರಾತ್ರಿನೇ ಮಾತಾಡ್ಕೊಂಡಿದ್ವು. ಪಲಾವ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವು. ಅದಕ್ಕೋಸ್ಕರ ಪಲಾವ್ಗೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀವಿ. ಸುಮಾರು 15-20 ಜನಕ್ಕೆ ಪಲಾವ್ ಮಾಡಬೇಕಿತ್ತು. ಅದಕ್ಕೋಸ್ಕರ ಪಲಾವ್ಗೆ ಯಾವ ಪದಾರ್ಥ ಬೇಕು ಅದನ್ನೆಲ್ಲ ಕೂಡ ರೆಡಿ ಮಾಡ್ಕೊತಾ ಇದ್ದೀವಿ. ಈ ರೀತಿ ಎಲ್ಲ ಮಸಾಲ ಪದಾರ್ಥ ಮತ್ತು ತರಕಾರಿನೂ ಕೂಡ ರೆಡಿ ಮಾಡಿಕೊಡ್ತಾ ಇದ್ದೀವಿ. ಸುಮಾರು 10-15 ಜನಕ್ಕೆ ಪಲಾವ್ ಮಾಡಬೇಕಾಗಿರೋದ್ರಿಂದ ಕುಕ್ಕರ್ಲೇನು ಮಾಡೋಕ್ಕೋಗಲಿಲ್ಲ. ದೊಡ್ಡ ಪಾತ್ರೆಯಲ್ಲೇ ಮಾಡಬೇಡ ಅಂತ ರೆಡಿ ಮಾಡ್ಕೊತಾ ಇದ್ದೀವಿ. ತಿಂಡಿ ಒಂದು ಮಾಡಿಕೊಂಡ್ರೆ ಎಲ್ಲ ಕೆಲಸನೂ ಕೂಡ ಈಸಿ ಆಗುತ್ತೆ. ಮತ್ತು ಮಡ್ಡು ದುಂಬಕ್ಕೆ ಯಾವುದೇ ಸಾಮಾನು ತಂದಿರಲಿಲ್ಲ. ಅದಕ್ಕೋಸ್ಕರ ಗೋಣಿಕೊಪ್ಪಗೆ ಹೋಗಬೇಕಿತ್ತು. ಇವಾಗ ತಿಂಡಿ ಮಾಡಿಕೊಂಡ್ರೆ ಎಲ್ಲನೂ ಕೂಡ ಈಸಿ ಆಗುತ್ತೆ ಅಂತ ಬೇಗ ಬೇಗ ತಿಂಡಿ ಮಾಡ್ಕೊತಾ ಇದ್ದೀವಿ. ಆಲ್ರೆಡಿ ನಾವು ಬಂದಾಗ 10:30 ಆಗಿತ್ತು. ತುಂಬಾ ಕತ್ಲಾಗಿತ್ತು. ಇವಾಗ ಈ ರೀತಿ ಎಲ್ಲ ಮಸಾಲ ಪದಾರ್ಥಗಳನ್ನು ಕೂಡ ಹಾಕೋತಾ ಇದ್ದೀನಿ. ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ತುಂಬ ಜನಕ್ಕೂ ಆಗುತ್ತೆ, ಹಾಗೆ ಬೇಗನೂ ಹರಳುತ್ತೆ ಅಂತ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ. ಇಂಥ ಫಂಕ್ಷನ್ಗಳಲ್ಲಿ ನನಗೆ ಅಡುಗೆ ಮಾಡೋದಂದರೆ ತುಂಬಾ ಖುಷಿಯಾಗುತ್ತೆ. ಯಾಕಂದರೆ ಎಲ್ಲ ಫ್ಯಾಮಿಲಿಯರು ಇರ್ತಾರೆ. ಎಲ್ಲರ ಕೈಲೂ ಕೂಡ ಟೈಮ್ ಕೂಡ ಸ್ಪೆಂಡ್ ಮಾಡ್ಬೋದು. ಹಾಗೆ ಅಡುಗೆ ಕೂಡ ಈಸಿಯಾಗಿ ಆಗುತ್ತೆ ಅಂತ ನನಗೂ ಕೂಡ ಖುಷಿಯಾಗುತ್ತೆ. ಅದಕ್ಕೋಸ್ಕರ ಎಲ್ಲ ಮಸಾಲ ಪದಾರ್ಥಗಳನ್ನು ಕೂಡ ಈ ರೀತಿ ಹಾಕೋತಾ ಇದ್ದೀನಿ. ನಾವು ಮೊದಲು ದುಂಬಕ್ಕೇನು ಸಾಮಾನು ತಂದಿರಲಿಲ್ಲ. ಅದಕ್ಕೋಸ್ಕರ ಅದನ್ನು ಕೂಡ ತರಬೇಕಿತ್ತು. ಗೋಣಿಕೊಪ್ಪಗೆ ಹೋಗಬೇಕಿತ್ತು. ಅದಕ್ಕೋಸ್ಕರ ಬೇಗನೆ ತಿಂಡಿನ ಮುಗಿಸ್ಕೊಂಡ್ರೆ ಗೋಣಿಕೊಪ್ಪಗೆ ಹೋಗಿ ಬರ್ಬೋದು ಅಂತ ಎಲ್ಲನೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಈ ರೀತಿ ಎಲ್ಲ ಮಸಾಲನ್ನು ಕೂಡ ಹಾಕೋತಾ ಇದ್ದೀನಿ. ಇವಾಗ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೊಂಡು ನೋಡಿ ಯಾವ ರೀತಿ ಕುದಿ ಬರ್ತಾ ಇದೆ. ನಾವು ಕುಕ್ಕರ್ಲಾದ ರೀತಿ ನೋಡೋಕ್ಕಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಿ. ಸೂಪರ್ ಅಂತ ಪಲಾವ್ ಕೂಡ ರೆಡಿ ಮಾಡಿಕೊಂಡು, ಹಾಗೆ ಡೆಕೋರೇಷನ್ ಕೂಡ ಬಂದಿದ್ದರು. ಅವರು ಕೂಡ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಈ ರೀತಿ ಅವರು ಕೂಡ ಡೆಕೋರೇಷನ್ ಮಾಡಿದರು. ಇವಾಗ ನಾವು ತಿಂಡಿ ಮುಗಿಸ್ಕೊಂಡು ಸ್ವಲ್ಪ ಗೋಣಿಕೊಪ್ಪಗೆ ಹೋಗಿ ಬರಬೇಕಿತ್ತು. ಇಲ್ಲೇ ಕಾಣ್ತಿರೋಂಥದ್ದೇ ಗೋಣಿಕೊಪ್ಪ. ನಮ್ಮ ಅತ್ತಿಗೆ ಮಗಳ ಮನೆಯಿಂದ ಸ್ವಲ್ಪ ದೂರನೇ ಇರೋದು. ಅಲ್ಲೋಗಿ ನಾವು ಹಣ್ಣು, ಹೂವು, ಬಳೆ ಎಲ್ಲನೂ ಕೂಡ ತರಬೇಕಿತ್ತು. ಅದಕ್ಕೆ ಕೂಡ ಮಸಾಲೆ ಎಲ್ಲ ರೆಡಿ ಮಾಡಿದರು. ಕುಕ್ಕರ್ಲಿ ಹಾಕಿರೋಂಥದ್ದು ಮಟನ್ನು, ಇದು ಚಿಕನ್ನ ತೊಳೆಯೋಕೆ ಇಟ್ಟಿದ್ದೀನಿ. ಈ ರೀತಿ ಬೇಗನೆ ಅಡುಗೆ ಮಾಡಿಕೊಂಡ್ರೆ ಫಂಕ್ಷನ್ ಕೂಡ ಬೇಗನೆ ರೆಡಿಯಾಗುತ್ತೆ ಅಂತ ಅಡುಗೆ ಕೂಡ ಎಲ್ಲನೂ ಬೇಗ ಮಾಡ್ಕೋತಾ ಇದ್ದೀವಿ. ಈ ರೀತಿ ಎಲ್ಲ ಸಾಮಾನು ಕೂಡ ಜೋಡಿಸಿಟ್ಕೊಂಡಿದ್ದೀವಿ. ನಾವು ಭತ್ತ ಮತ್ತು ತೆಂಗಿನಕಾಯಿನ ತಗೋಗ್ತೀವಿ. ಯಾಕಂದರೆ ಅದನ್ನು ನಾವು ಮಡ್ಡು ತುಂಬಬೇಕು. ಅದಕ್ಕೋಸ್ಕರ ಅದನ್ನು ತಗೊಂಡೋಗ್ತೀವಿ. ನಮ್ಮ ಅತ್ತಿಗೆ ಮಗಳು ಕೂಡ ರೆಡಿ ಆದರು. ನಾವು ಮೊದಲು ದೀಪನ ಹಚ್ಚಿಸ್ತೀವಿ. ಅದಕ್ಕೋಸ್ಕರ ಅವರು ದೀಪ ಕೂಡ ಹಚ್ತಾ ಇದ್ದಾರೆ. ಹಾಗೆ ಗಣಪತಿನೂ ಕೂಡ ಪೂಜೆ ಮಾಡಿಸ್ತೀವಿ. ಗಣಪತಿ ಪೂಜೆ ಮಾಡಿದ ಮೇಲೆ ನಾವು ಈ ಚೇರ್ ಮೇಲೆ ಕೂರಿಸೋದು. ಅದಕ್ಕೋಸ್ಕರ ಅವರು ಕೂಡ ಪೂಜೆ ಎಲ್ಲ ಮುಗಿಸ್ತಾ ಇದ್ದಾರೆ. ಈ ರೀತಿ ಸೀಮಂತ ಕಾರ್ಯದಲ್ಲಿ ಸೀಮಂತ ಮಾಡಿಸ್ಕೊಳ್ಳೋದಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಹೆಣ್ಮಕ್ಳಿಗೆ. ಇದೇನು ಖುಷಿ ಅಂತಲೇ ಹೇಳ್ಬೋದು. ಈ ರೀತಿ ಗಣಪತಿನೂ ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಅವರೇ ಅವರ ಅಮ್ಮ ನಮ್ಮ ಅತ್ತಿಗೆ. ಈ ರೀತಿ ಗಣಪತಿ ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಆಲ್ರೆಡಿ ನಾವು ಕಾರ್ಯ ಸ್ಟಾರ್ಟ್ ಮಾಡಿದಾಗ 2 ಗಂಟೆ 2:30 ಆಗಿತ್ತು. ನಾವು ಮತ್ತೆ ಹಾಸನಿಗೆ ರಿಟರ್ನ್ ವಾಪಸ್ ಬರಬೇಕಿತ್ತು. ಅದಕ್ಕೋಸ್ಕರ ಬೇಗನೆ ಕಾರ್ಯ ಮುಗಿಸ್ಕೊತಾ ಇದ್ದೀವಿ. ಇವಾಗ ಚೇರ್ ಮೇಲೆ ಅವಳು ಕೂಡ ಪೂಜೆ ಮಾಡಿ ಬಂದು ಕೂತ್ಕೊಂಡ್ರು. ಇವಾಗ ನಾವು ಅವ್ರ ಮನೆಯವ್ರ ಕೈಲಿ ನಾವು ಪೂಜೆ ಮಾಡಿಸ್ತೀವಿ. ಇವರವ್ರ ಯಜಮಾನ್ರು. ಅವ್ರ ಕೈಲಿ ನಾವು ಕುಂಕುಮ, ಅರಿಶಿಣ, ಬಳೆ, ಹೂವು ಎಲ್ಲನೂ ಕೂಡ ಮುಡಿಸಿ ಹೂವಿನಾರ ಕೂಡ ಹಾಕಿಸ್ತೀವಿ. ಮೊದಲು ಪೂಜೆ ಅವ್ರದ್ದೇ. ಅದಕ್ಕೋಸ್ಕರ ಅವರು ಕೂಡ ಹಣೆಗೆಲ್ಲ ಕುಂಕುಮ ಇಟ್ಟು
ಬಳೆ ಎಲ್ಲ ತೊಡಿಸಿ ಹೂವೆಲ್ಲ ಮಾಡಿಸಿ ಹೂವಿನರೆಲ್ಲ ಹಾಕ್ತಾಯಿದ್ದಾರೆ. ಈ ರೀತಿ ಅವ್ರ ಕೈಲೂ ಕೂಡ ನಾವು ಪೂಜೆನ ಮಾಡಿಸ್ತೀವಿ. ನಾವು ಕೂಡ ಏನು ಜೋರಾಗಿ ಏನು ಮಾಡಿರಲಿಲ್ಲ, ಆಸೆಯಿಂದ ತುಂಬ ಜನ ಹೋಗೋಕ್ಕಾಗಲ್ಲ ಅಂತ ಸ್ವಲ್ಪ ಸಿಂಪಲ್ಲಾಗಿ ಮಾಡಿದ್ವು. ಈ ರೀತಿ ಅವರಿಗೆ ಅವ್ರ ಮನೆಯವರು ಕೂಡ ಕುಂಕುಮ ಹೂವು ಎಲ್ಲ ಇಡ್ತಾ ಇದ್ದಾರೆ. ಅಡುಗೆ ಎಲ್ಲ ಮುಗಿಸಿಟ್ಕೊಂಡಿದ್ವಿ, ಯಾಕಂದರೆ ಫಂಕ್ಷನ್ ಮುಗಿದ ತಕ್ಷಣ ಊಟಕ್ಕೆ ರೆಡಿ ಮಾಡೋಣ ಅಂತ ಬೇಗ ಅಡುಗೆ ಆವಾಗಲೇ ಮುಗಿಸ್ಕೊಂಡಿದ್ವು. ಈ ರೀತಿ ಅವಳು ಕೂಡ ಬಳೆ ಸೈಜ್ ಕೊಟ್ಟಿದ್ಲು, ಬಳೆನೂ ಕೂಡ ತಂದಿದ್ದು, ಬಳೆ, ಹೂವು, ಹಣ್ಣು, ಸೀರೆ ಎಲ್ಲನೂ ಕೂಡ ನಾವು ತಗೊಂಡೋಗಿದ್ದು. ಇವಾಗ ಅವರಮ್ಮ ಬಳೆ ತೊಡಿಸ್ತಾ ಇದ್ದಾರೆ. ಅವ್ರದ್ದಾದಮೇಲೆ ಅವ್ರ ಅಮ್ಮನ ಜೊತೆ ನಾವು ಅವ್ರಿಗೆ ಇದು ಮಾಡಿಸ್ತೀವಿ. ಈ ರೀತಿ ಬಳೆ, ಹೂವು ಅವ್ರ ಕೈಲಿ ಮಡ್ಲೆಲ್ಲ ತುಂಬಿಸ್ತೀವಿ. ಅದಕ್ಕೋಸ್ಕರ ಅವರು ಕೂಡ ಬಳೆ ತೊಡಿಸ್ತಾ ಇದ್ದಾರೆ. ಈ ರೀತಿ ಸೀಮಂತ ಕಾರ್ಯದಲ್ಲಿ ನೋಡೋಕ್ಕೆ ಒಂದು ಚೆಂದ ಇರುತ್ತೆ ಅಲ್ವಾ. ಈ ರೀತಿ ಅವರಮ್ಮ ಬಳೆನೂ ಕೂಡ ತೊಡಿಸ್ತಾ ಇದ್ದಾರೆ. ಇವಾಗ ಅವರು ಕೂಡ ಸೀರೆ ತಂದಿರು, ಅದನ್ನು ಕೂಡ ಅವರು ಮಡ್ಲು ತುಂಬಬೇಕಿತ್ತು. ಈ ರೀತಿ ಅವರು ಸೀರೆ, ಹಣ್ಣು, ಹೂವು, ಬಳೆ ಎಲ್ಲನೂ ಕೂಡ ತಂದಿರು. ಅವರು ಕೂಡ ಮಡ್ಲು ತುಂಬ್ತಾ ಇದ್ದಾರೆ. ಮತ್ತು ಅವ್ರ ಫ್ರೆಂಡ್ಸ್ ಕೂಡ ಬಂದಿರು, ನಮ್ಮ ಅತ್ತಿಗೆ ಮಗಳು ಮನೆಯವ್ರ ಫ್ರೆಂಡ್ಸ್ ಕೂಡ ಬಂದಿದ್ರು. ಮತ್ತು ಅವ್ರ ಅಕ್ಕಪಕ್ಕದ ಮನೆಯವರು ಕೂಡ ಬಂದಿರು. ಅವರು ಕೂಡ ಈ ರೀತಿ ಅವರು ಪೂಜೆ ಮಾಡ್ತಾ ಇದ್ದಾರೆ. ಅವ್ರ ಅಮ್ಮ ಕೂಡ ಪೂಜೆ ಮುಗಿಸಿದ ನಂತರ ಅವರು ಕೂಡ ಮಾಡ್ತಾರೆ. ಈ ರೀತಿ ಅವರು ಕೂಡ ಸೀರೆಯನ್ನು ತಂದಿದ್ರು, ಅವರು ಕೂಡ ಸೀರೆ ತುಂಬಿದರು. ಏನೇ ಆಗಲಿ ಮಗಳವ್ರವ್ರು ತುಂಬ ಆಸೆ ಅಲ್ವಾ, ಅದಕ್ಕೋಸ್ಕರ ಈ ರೀತಿ ಅವರು ಕೂಡ ಎಲ್ಲ ಪೂಜೆ ಎಲ್ಲ ಮಾಡಿ ಆರತಿ ಎಲ್ಲ ಎತ್ತಿ ಅವ್ರದ್ದೇ ಸುಮಾರು ಟೈಮ್ ಆಯಿತು. ಇವಾಗ ಪೂಜೆ ಮಾಡ್ತಾ ಇರೋಂಥದ್ದು ಅವ್ರ ಓನರು, ಅವರು ಕೂಡ ಬಂದಿದ್ದರು. ಅವ್ರದ್ದು ವೀರಾಜಪೇಟೆ, ಅವ್ರನ್ನೂ ಕೂಡ ಕರೆಸ್ಕೊಂಡಿದ್ರು. ಅವರು ಬಂದು ಅರಿಶಿನ, ಕುಂಕುಮ, ಹೂವು, ಬಳೆ ಎಲ್ಲನೂ ಕೂಡ ತೊಡಿಸಿದ್ರು. ಆಲ್ರೆಡಿ 3 ಗಂಟೆ ಆಗಿತ್ತು ಈ ಫಂಕ್ಷನ್ ಎಲ್ಲ ಮುಗಿಯೋದಕ್ಕೆ. ನಾವು ಕೂಡ 5:30ಗೆ ಹೊರಡಬೇಕಿತ್ತು, ಯಾಕಂದರೆ ನಾವು ಅಲ್ಲಿ ಉಳ್ಕೊಳ್ಳೋ ಆಗಿಲ್ಲ, ಪೂಜೆ ಮುಗಿಸ್ಕೊಂಡು ಬರ್ತಾ ಇರಬೇಕು. ಅದಕ್ಕೋಸ್ಕರ ನಾವು ಬೇಗ ಬೇಗ ಮುಗಿಸ್ಬೇಕಿತ್ತು. ಅವ್ರು ಕೂಡ ಬಳೆ ಎಲ್ಲ ತಂದಿದ್ರು, ಎಲ್ಲನೂ ತೊಡಿಸಿದ್ರು ಅವರು. ಇವಾಗ ಅವರ ಆಂಟಿಯವರು ಅವರು ಕೂಡ ಅಕ್ಷತೆ ಎಲ್ಲ ಹಾಕಿ ಅವರು ಕೂಡ ಸೀರೆ ಎಲ್ಲ ತಂದಿದ್ರು. ನಾವು ಹೋಗ್ಬೇಕಾದ್ರೆ ಹಾಸನಲ್ಲಿ ಸೀರೆ ಎಲ್ಲ ತಗೊಂಡೋಗಿದ್ವಿ, ಅದನ್ನು ಕೂಡ ಅವ್ರು ಇಡ್ತಾ ಇದ್ದಾರೆ. ಇವಾಗ ಕುಂಕುಮ ಇಡ್ತಿರೋದು ಅವ್ರ ಅತ್ತೆಯವರು. ಅವ್ರ ಅತ್ತೆನೂ ಕೂಡ ಕುಂಕುಮ, ಅರಿಶಿನ ಎಲ್ಲ ಇಡ್ತಾ ಇದ್ದಾರೆ. ನಾವು ಭತ್ತ ಮತ್ತು ತೆಂಗಿನಕಾಯಿನ ತಗೊಂಡೋಗಿರ್ತೀವಿ, ಅದನ್ನು ಕೂಡ ಮಡ್ಲು ತುಂಬಬೇಕು, ಅದನ್ನು ಕೂಡ ತುಂಬಿದ್ದಾರೆ. ಲಾಸ್ಟಿಗೆ ಫೈನಲ್ಲಾಗಿ ಒಂದು ಫೋಟೋ ತಗೊಂಡ್ವಿ. ಅಡುಗೆನೂ ಕೂಡ ಮಾಡಿದ್ವಿ, ಅಡುಗೆನೂ ಕೂಡ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಮುಗಿಯೋದಕ್ಕೆ ಆಲ್ರೆಡಿ 5 ಗಂಟೆ ಆಗಿತ್ತು. ನಾವು ಕೂಡ ಮುಗಿಸ್ಕೊಟ್ವಿ. ನನ್ನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.